ಗುರುಜಿ ನಾವು ಕಾಳಿಯ ದರ್ಶನವನ್ನ ಪಡೆದ್ವಿ. ಹಾಗೆ ನೀವು ಹೇಳ್ತಿದ್ರಿ ಕಲ್ಕಟಾ ಕಾಳಿ 2 ವಿಧ, ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಹಾಗೆ ನಂದೊಂದು ಪುಟ್ಟ ಪ್ರಶ್ನೆ ಏನಂದ್ರೆ ಗುರುಜಿ, ನಾವು 2010ಕ್ಕೆ ವಿದಾಯ ಹೇಳಿ 2011ಕ್ಕೆ ಕಾಲಿಟ್ಟಿದೀವಿ. ಈ ವರ್ಷ ನಮ್ಮೆಲ್ರಿಗೂ ಹೇಗಿರತ್ತೆ ಅಂತ ದಯಮಾಡಿ ತಿಳಿಸ್ಕೊಡ್ತೀರಾ? ಖಂಡಿತ. ಇಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ಅಂಶ ಅಂದರೆ 2 ಕಾಳಿಯ ವಿಧಾನ. ಅದೇ ರೀತಿಯಾಗಿ ಈ ವರ್ಷಂಪ್ರತಿ ಏನೇನಾಗತ್ತೆ ಅಂದರೆ ಒಂದೊಂದು ಪಂಚಾಂಗದಲ್ಲಿ ನೋಡಿದಾಗ ಒಂದೊಂದು ರೀತಿಯಾದ ಒಂದು ಸಂಸ್ಕಾರವಿರುತ್ತೆ. ಕೆಲವರು ಸೂರ್ಯನಿಗೆ ನೋಡ್ತಾರೆ, ಸೂರ್ಯ ನಾಡಿಯನ್ನು ಹೊಂದಿಕೊಂಡು ಆ ಸೂರ್ಯನಿಗೆ ಸಂಬಂಧಪಟ್ಟಂಥ ಸೌರಮಾನವನ್ನು ನೋಡ್ತಾರೆ. ಚಾಂದ್ರಮಾನವನ್ನು ನೋಡ್ತಾರೆ, ಚಂದ್ರನ ಹೊಂದಿಕೊಂಡು ಸೌರಮಾನದಲ್ಲಿ ಚಾಂದ್ರಮಾನ ಸೇರಿದಾಗ ಅಮಾವಾಸ್ಯೆಯನ್ನು ನೋಡ್ತಾರೆ. ಕೆಲವರು ಪೌರ್ಣಮಿನ ನೋಡ್ತಾರೆ. ಹೀಗೆ ಆ ದಿವಂಗತವಾಗಿರ್ತಕ್ಕಂಥದ್ದು ಯಾವುದು, ಜೀವನ ಚರಿತ್ರೆಯಲ್ಲಿ ಅಮಾವಾಸ್ಯೆ, ಸೂರ್ಯ ಚಂದ್ರ ಇಬ್ಬರೂ ಸೇರೋ ಸಮಯ, ಆ ಒಂದು ಸಂಧಿ ಇದೆಯಲ್ಲ, ಆ ಮಧ್ಯ ಸಂಧಿನೇ ಬಹಳ ಇಂಪಾರ್ಟೆಂಟ್. ಅಂದರೆ ಪ್ರತಿ ತಿಂಗಳಲ್ಲಿ ಒಂದು ಅಮಾವಾಸ್ಯೆ ಒಂದು ಪೌರ್ಣಮಿ ಬರುತ್ತೆ. ಆದರೆ ಅಮಾವಾಸ್ಯೆ ಪೌರ್ಣಮಿ ಮತ್ತೆ ಚೇಂಜ್ ಆಗಿ ಅಮಾವಾಸ್ಯೆಗೂ ಪೌರ್ಣಮಿಗೂ ಮಧ್ಯೆ ಬರ್ತಕ್ಕಂಥ ದಿನ ಇದೆ ನೋಡಿ, ಆವತ್ತಿನ ದಿವಸ ಸೂರ್ಯ ಚಂದ್ರ ಇಬ್ಬರು ಒಂದೇ ಮನೇಲಿ ಕೂತ್ಕೊತಾರೆ. ಯಾವತ್ತು ಕೂತ್ಕೊತಾರೋ ಆವತ್ತಿನ ದಿವಸ ಪ್ರತಿ ತಿಂಗಳಲ್ಲಿ ಭಾಳ ಹುಷಾರಾಗಿರಬೇಕು. ಇನ್ನು ಮೇಲೆ ಈ ವರ್ಷದಲ್ಲೆಲ್ಲ ಇನ್ನು ಮೇಲೆ ಭಾಳ ಹುಷಾರಾಗಿರಬೇಕು. ಯಾತಕ್ಕೆ ಅಂದರೆ ರಾಹು ವಿರಾಜಮಾನವಾಗಿ ಕೂತ್ಕೊಳ್ತಕ್ಕಂಥದ್ದು ಕೆಲವು ಸಮಯದಲ್ಲಿ ಹುಲಿ ಮೇಲೆ ಕೂತ್ಕೊತಾನೆ, ಪರವಾಗಿಲ್ಲಪ್ಪ ವ್ಯಾಘ್ರ ಅನ್ಬೋದು. ಇಲ್ಲ ಸಿಂಹದ ಮೇಲೆ ಕೂತ್ಕೊತಾನೆ, ಪರವಾಗಿಲ್ಲ ದುರ್ಗಾಂಶದಲ್ಲಿ ಪೂಜೆ ಮಾಡ್ಕೊಂಡ್ರೆ ದೋಷಗಳು ಹೋಗುತ್ತೆ ಅಂತ. ಇಲ್ಲ ಆನೆ ಮೇಲೆ ಕೂತ್ಕೊತಾನೆ, ಓಹೋ ಈ ಸಲ ಗಜಕೇಸರಿ ಯೋಗ ಕೊಡ್ತಾನೆ, ಭಾಳ ಸಂತೋಷ ಅಂತ. ಯಾವುದಾದ್ರೂ ಐರಾವತದ ಮೇಲೆ ಕೂತ್ಕೊತಾನೆ, ಬಿಳಿ ಆನೆ ಮೇಲೆ ಕೂತ್ಕೊತಾನೆ, ಆಗ ಐಶ್ವರ್ಯ ಲಭ್ಯ ಅಂತ ಕರಿತೀವಿ, ಆಸ್ತಿ ಸಂತೋಷವನ್ನು ಲಭ್ಯ ಅಂತ ಕರಿತೀವಿ. ಇಲ್ಲ ಯಾವ ಕಾಲಕ್ಕೂ ಅಶ್ವಗಳು ಅಂತೀವಿ, ಅಶ್ವಗಳ ಮೂಲಕ ಕೂತ್ಕೊಂಡಾಗ ಹೊಸ ನೂತನ ಸಂವತ್ಸರದಲ್ಲಿ ವಿವಾಹ ಅಥವಾ ಒಳ್ಳೆ ಶುಭ ಕಾರ್ಯಗಳು ನಡೆಯುತ್ತೆ. ಈ ರೀತಿಯಾಗಿ ಒಂದಲ್ಲ ಒಂದು ರೀತಿಯಾದ ಒಂದು ಸಂದಿಗ್ಧ ಕಾಲದಲ್ಲಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ಆದರೆ ಈ ಸಲ ಕೂತ್ಕೊತಾ ಇರೋದು ಇನ್ಯಾವುದು, ಹಂದಿಯ ಮೇಲೆ ಕೂತ್ಕೊತಾ ಇದ್ದಾನೆ. ರಾಹು ವಿರಾಜಮಾನವಾಗಿ ಹಂದಿಯ ಮೇಲೆ ಕೂತ್ಕೊಂಡಾಗ ಈ ರೀತಿಯಾದ ತೊಂದರೆಗಳು. ರಾಹು ರೋಗಕಾರಕ, ರಾಹು ಚರ್ಮವ್ಯಾಧಿಕಾರಕ, ರಾಹು ನಿತ್ಯ ಲೋಪದೋಷಕಾರಕ, ರಾಹು ಅವಮಾನಕಾರಕ, ರಾಹು ಅಪವಾದಕಾರಕ, ರಾಹು ಯಾವ ಕಾಲಕ್ಕೂ ವಿರೋಧಕಾರಕ, ಸಂದಿಗ್ಧದಲ್ಲಿ ವಿರೋಧಕಾರಕ. ಅಂದರೆ ಏನಾಗತ್ತೆ, ಗಂಡು ಹೆಣ್ಣುಗಳ ಮಧ್ಯ ಯಾವ ಕಾಲಕ್ಕೂ ಕಲಹವನ್ನು ತರ್ತಾನೆ. ಅದಕ್ಕೆ ಇಂಥ ಒಂದು ರಾಹು ಭೂಮಿಯಲ್ಲಿ ಒಳಭಾಗದಲ್ಲಿ ಅಡಗಿರ್ತಕ್ಕಂಥ ವಿಚಾರ ಯಾವ ಕಾಲಕ್ಕೂ ಹಂದಿಯ ಸ್ವರೂಪ. ಆ ಹಂದಿಯ ಸ್ವರೂಪದಲ್ಲಿರ್ತಕ್ಕಂಥ ಈ ವಿಚಾರದಲ್ಲಿ ರಾಹುನ ಏನು ಮಾಡಬೇಕು, ನೀವೆಲ್ಲ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ರಾಹುವನ್ನು ನೀವೆಲ್ಲ ಯಾವ ರೀತಿ ಪೂಜೆ ಮಾಡಬೇಕು ಅಂದರೆ ಒಂದು ವೈಶಿಷ್ಟ್ಯತೆ ಇಟ್ಕೋಬೇಕು. ಪ್ರತಿ ಸೋಮವಾರ, ಗುರುವಾರ, ಶನಿವಾರ ಮರಿಬಾರ್ದು. ಪ್ರತಿ ಸೋಮವಾರ, ಗುರುವಾರ, ಶನಿವಾರ, ಈ ಪ್ರತಿ ಸೋಮವಾರ, ಗುರುವಾರ, ಶನಿವಾರದಲ್ಲಿ ಸೋಮವಾರದಂದು ರಾಹುನ ಯಾವ ರೀತಿ ಪೂಜೆ ಮಾಡಬೇಕು, ಸುಬ್ರಹ್ಮಣ್ಯ ಅಂಶದಲ್ಲಿ ಪೂಜೆ ಮಾಡಿದಾಗ ರಾಹು ಏಕೋಭಿರಾವ ಆಗ್ತಾನೆ. ಗುರುತತ್ವದಲ್ಲಿ ಪೂಜೆ ಮಾಡಬೇಕು ಅಂದಾಗ ಅವನ ಆಂಜನೇಯ ಸ್ವರೂಪದಲ್ಲಿ ಮಾಡಿದಾಗ ಗುರುವಾರ ಮಾಡಬೇಕು. ಶನಿವಾರ ಸ್ವರೂಪದಲ್ಲಿ ಮಾಡಿದಾಗ ಶುಕ್ರನ ಅಂಶದಲ್ಲಿ ಕೂತಿರ್ತಾನೆ, ದುರ್ಗಾ ಅಂಶದಲ್ಲಿ ಪೂಜೆ ಮಾಡಬೇಕು. ಅದಕ್ಕೆ ದುರ್ಗಾ ಶನಿವಾರ, ಗುರುವಾರದ ದಿವಸ ಆಂಜನೇಯ, ಸೋಮವಾರ ದಿವಸ ಸುಬ್ರಹ್ಮಣ್ಯ. ಹೀಗೆ ಆ ರಾಹುವನ್ನು ನಾವು ಬಂಧನ ಮಾಡಬೇಕಾದ್ರೆ ರಾಹು ಅವನ ಪೂಜೆ ಮಾಡೋ ದೇವರುಗಳನ್ನ ನೀವುಗಳು ಪೂಜೆ ಮಾಡಿಕೊಂಡ್ರೆ ಆ ಒಂದು ಸಂದಿಗ್ಧ ಪರಿಸ್ಥಿತಿ ದೂರವಾಗುತ್ತೆ. ಅದನ್ನು ಪರಿಹಾರ ಮಾಡ್ಕೊಳ್ಳಿ. ತದನಂತರ ನೀವುಗಳು ಯಾವ ಕಾಲಕ್ಕೂ ಇನ್ನು ಮೇಲೆ ಬಾತ್ರೂಮ್ಗಳಲ್ಲಿ ಸ್ನಾನ ಮಾಡಬೇಕಾದ್ರೆ ಸೋಪ್ಗಳು ಹಾಕಿದ್ದಾಗ ಜಿಡ್ಡಿನ ಪದಾರ್ಥ, ಜಾರ್ಕೆ ಪದಾರ್ಥ ಅಥವಾ ಬಂಡೆಗಳ ಮೇಲೆ ಯಾವುದೋ ಒಂದು ಪರ್ಯಟನೆಗೆ ಹೋಗಿರ್ತೀರಾ, ಆ ಬಂಡೆಯ ಭಾಗದಲ್ಲಿ ಬೀಳ್ತಕ್ಕಂಥದ್ದು ಖಚಿತ. ಯಾಕೆಂದರೆ ಮಳೆ ಬಂದು ಆ ಬಂಡೆಯ ಮೇಲೆ ಪಾಚಿ ಕಟ್ಟಿದೆ, ನೀರು ಬಿದ್ದಾಗ ನೀವು ಕಾಲು ಜಾರಿ ಬೀಳ್ತಕ್ಕಂಥದ್ದು ಗ್ಯಾರಂಟಿ. ಅದಕ್ಕೆ ರಾಹು ಬೃಹಸ್ಪತಿ, ಬೃಹಸ್ಪತಿ ಅಂದರೆ ಗುರು, ರಾಹು ಅಂದರೆ ಸೋಮ. ಅದಕ್ಕೆ ಸೋಮವಾರ, ಗುರುವಾರ ಎರಡೂ ದಿವಸಗಳಲ್ಲಿ ಆಂಜನೇಯ ಸುಬ್ರಹ್ಮಣ್ಯನ ಭದ್ರವಾಗಿ ಇಟ್ಕೊಂಡ್ರೆ ನೀವು ಈ ವರ್ಷದಲ್ಲಿ ಕ್ಷೇಮ. ಈ ವರ್ಷದಲ್ಲಿ ಎಲ್ಲರೂ ಚರ್ಮವ್ಯಾಧಿಯ ಬಗ್ಗೆ ನೋಡ್ಕೋಬೇಕು. ಚರ್ಮವ್ಯಾಧಿ ಅಂದರೆ ಸ್ಕಿನ್ ಅಲರ್ಜಿ, ಇಚ್ಚಿಂಗ್ ಅಲರ್ಜಿ ಅಥವಾ ಸನ್ ಸೋರಿಯಾಸಿಸಸ್ ಆ ರೀತಿ ಆಗ್ತಕ್ಕಂಥದ್ದು ಹೆಚ್ಚು. ಯಾರಿಗೇ ಆಗಲಿ ಎಷ್ಟೇ ಪೂಜೆ ಪುನಸ್ಕಾರ ಮಾಡಲಿ ಯಾರಿಗೂ ತಪ್ಪಿದ್ದಿಲ್ಲ. ಅದಕ್ಕೋಸ್ಕರ ಆ ಸೂರ್ಯನಾರಾಯಣನ ಆದಿತ್ಯ ಹೃದಯ ಸ್ವರೂಪದಲ್ಲಿ ಸ್ಮರಣೆ ಮಾಡ್ಕೋಬೇಕು. ಯಾವ ರೀತಿ ಸ್ಮರಣೆ ಮಾಡ್ಕೋಬೇಕು, ಆದಿತ್ಯ ಹೃದಯವನ್ನು ಪ್ರತಿದಿನ ಹೇಳ್ಕೊಳ್ತಕ್ಕಂಥ ವಿಧಾನ ಕಲ್ತ್ಕೋಬೇಕು. ಯಾಕೆಂದರೆ ಪ್ರತಿದಿನ ಪ್ರತಿ ಕ್ಷಣದಲ್ಲಿ ಆದಿತ್ಯ ಹೃದಯ ಬಹಳ ಮುಖ್ಯ. 12 ದ್ವಾದಶ ಅಂದರೆ 12 ಸೂರ್ಯಗಳಿದ್ದಾರೆ. ಅದಕ್ಕೆ ವಕ್ರತುಂಡ ಮಹಾಕಾಯ, ಕೋಟಿ ಸೂರ್ಯ ಸಮಪ್ರಭ, ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಕೇತು ಜಯಂತಿ, ಕೇತು ಗಣಪತಿ ಪೂಜೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಈ ವರ್ಷದಿಂದ ಆದಿತ್ಯ ಹೃದಯವನ್ನು ಮಹಾಗಣಪತಿ ಸ್ಮರಣೆ ಮಾಡಿಕೊಂಡು ಸೂರ್ಯನ ಸಂಬಂಧವಾಗಿರ್ತಕ್ಕಂಥ ಕೋಟಿ ಸೂರ್ಯನಿಗೆ ಒಂದು ಸಮಪ್ರಭನಾಗಿರ್ತಕ್ಕಂಥ ಗಣಪತಿಯನ್ನು ಮೊದಲಾಗಿ ಸೂರ್ಯನಾರಾಯಣ ಸ್ಮರಣೆಯಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ನೀವೆಲ್ಲ ಏನು ಮಾಡಿ ಅಂದರೆ ಇವತ್ತಿನ ದಿವಸ ಒಂದು ಮಣೆಯನ್ನು ಹಾಕಿ ಇವತ್ತಿಂದನೇ ಪ್ರಾರಂಭ ಮಾಡ್ಕೊಂಬಿಡಿ. ಯಾಕೆಂದರೆ ಸೋಮವಾರ ಸೂರ್ಯನಿಗೆ ಬಹಳ ವಿಶೇಷವಾಗಿದ್ದು. ಯಾಕೆಂದರೆ ಚಂದ್ರನ ದಿವಸದಲ್ಲಿ ಸೂರ್ಯನ ಸ್ಮರಣೆ ಮಾಡಿಕೊಂಡಾಗ ಪಾರ್ವತಿಗೆ ಇಷ್ಟ. ಅಂದರೆ
ಈಶ್ವರನ ಪೂಜೆ ಮಾಡುವಾಗ ಶಿವಾನಂದ ಲಹರಿ ಹೇಳಿದಾಗ ಪಾರ್ವತಿಗೆ ಇಷ್ಟ, ಅದೇ ರೀತಿ ಸೌಂದರ್ಯ ಲಹರಿ ಹೇಳುವಾಗ ಈಶ್ವರನಿಗೆ ತುಂಬ ಇಷ್ಟ. ಅದಕ್ಕೆ ಸೂರ್ಯನ ಸ್ಮರಣೆಯನ್ನು ಸೋಮವಾರ ಮಾಡ್ಕೋಬೇಕು, ಭಾನುವಾರದ ದಿವಸ ಚಂದ್ರ ಸ್ಮರಣೆ ಮಾಡ್ಕೋಬೇಕು. ಆಗ ಏನಾಗುತ್ತೆ, ಸೌರಮಾನಕ್ಕೂ ಚಾಂದ್ರಮಾನಕ್ಕೂ ಒಂದು ವ್ಯತ್ಯಾಸ ಬರುತ್ತೆ. ನಮ್ಮಲ್ಲಿರ್ತಕ್ಕಂಥ ಜೀವನದ ಅಮಾವಾಸ್ಯೆ ಅಂದರೆ ಕತ್ತಲು ಬೆಳಕಾಗತ್ತೆ. ಅದಕ್ಕೆ ನೀವೆಲ್ಲ ಏನು ಮಾಡಬೇಕು, ಇವತ್ತಿನ ದಿವಸ ಸೂರ್ಯನಾರಾಯಣ ಸ್ಮರಣೆ ಮಾಡ್ಕೊಳ್ಳೋಕ್ಕೆ ಒಂದು ಸೂರ್ಯನ ಪಟ ತಗೊಳ್ಳಿ. ಆ ಸೂರ್ಯನ ಪಟದಲ್ಲಿ 7 ಕುದುರೆಗಳಿರುತ್ತೆ. ಭಾಳ ವಿಶೇಷವಾಗಿರ್ತಕ್ಕಂಥ ಅನುರಾಧ ನಕ್ಷತ್ರ ಅಂದರೆ ಅರುಣ ಅಂತಕ್ಕಂಥನು. ಅರುಣ ಅಂದರೆ ಅನು ಅಂದರೆ 2, ಉರ ಅಂದರೆ ತೊಡೆ. 2 ತೊಡೆ ಇಲ್ಲದೆ ಇರತಕ್ಕಂಥವನು ಸೂರ್ಯನ ಸಾರಥಿ. ಅವನು ಕೆಂಪ ಕಿರಣಗಳ ಜೊತೆಗೆ ಆ 7 ಕುದುರೆಗಳ ಬಿಳಿ ಅಶ್ವದಳ ಮೇಲೆ ಕೂತಿರ್ತಾನೆ. ಕೂತಿದ್ದಾಗ ಅವನ ಹಿಂಭಾಗದಲ್ಲಿ ಸೂರ್ಯನಾರಾಯಣ ಪ್ರಜ್ವಲಿಸ್ತಾ ಇರ್ತಾನೆ. ಆದಿತ್ಯ ಹೃದಯವನ್ನ ಮನೆಯಲ್ಲಿ ಈ ರೀತಿ ಹೇಳ್ಕೊಂಡಾಗ ಪ್ರತಿ ಭಾನುವಾರ, ಪ್ರತಿ ಸೋಮವಾರ, ಪ್ರತಿ ಗುರುವಾರ, ಪ್ರತಿ ಶನಿವಾರದಂದು ಈ ಸ್ಮರಣೆಯನ್ನು ಮಾಡ್ಕೋಬಹುದು. ಇಲ್ಲ ಪ್ರತ್ಯೇಕವಾಗಿ ಪ್ರತಿದಿನಾನು ಪೂಜೆ ಮಾಡ್ಬೋದು. ನೀವು ಪೂಜೆ ಮಾಡಬೇಕಾದ್ರೆ ಆದಿತ್ಯ ಹೃದಯಕ್ಕೆ ಮೊದಲೇ ಗಣಪತಿ ಇಟ್ಟು ಹಿಂದ್ಗಡೆ ಆ ಸೂರ್ಯನಾರಾಯಣ ಸ್ಮರಣೆ ಮಾಡ್ಕೋಬೇಕು. ತುಂಬೆ ಹೂವು ಬಹಳ ಶ್ರೇಷ್ಠ. ಅಕಸ್ಮಾತ್ ಎಲ್ಲಾದರೂ ಸಿಕ್ಕಿದ್ರೆ ತುಂಬೆ ಹೂವನ್ನೇ ತಂದು ನೀವು ಆ ಪೂಜೆನ ಮಾಡ್ಕೋಬೇಕು. ಪೂಜೆನ ಮಾಡಬೇಕಾದ್ರೆ ತುಂಬೆ ಹೂವು ಸಮೇತವಾಗಿ ನೀವು ಹತ್ತಿ ಮರ ಅಂದರೆ ಹತ್ತಿಯನ್ನು ಸ್ವಲ್ಪ ಮಟ್ಟಿಗೆ ಹತ್ತಿಯನ್ನು ತಗೋಬೇಕು. ಹತ್ತಿ ಮರದಲ್ಲಿ ಒಂದು ಹತ್ತಿ ಹಣ್ಣು, ಆ ಹಣ್ಣನ್ನು ಅದರ ಮೇಲೆ ಇಟ್ಟು ಈ ತುಂಬೆ ಹೂವು ಅದನ್ನು ಸ್ಮರಣೆ ಮಾಡಿಕೊಂಡ್ರೆ ಸೂರ್ಯನ ಸಮೇತವಾಗಿ ಪೂಜೆ ಮಾಡಿದಷ್ಟು ಶ್ರೇಷ್ಠತೆ. ಅದಕ್ಕೆ ಸಾಯಂಕಾಲ ಅಲ್ಲ, ಬೆಳಗ್ಗೆ ಅಥವಾ ಮಠ ಮಧ್ಯಾಹ್ನದ ಒಳಭಾಗದಲ್ಲಿ ಸೂರ್ಯ ಇನ್ನೇನು ಅಸ್ತಂಗತವಾಗ್ತಾನೆ ಅನ್ನೋ ಸಮಯದಲ್ಲಿ ಪೂಜೆ ಮಾಡ್ಕೋಬೇಕು. ನೀವುಗಳು ಆ ಕುಂಕುಮ ಪೂಜೆಯನ್ನು ಮಾಡಬೇಕಾದ್ರೆ ಷೋಡಶೋಪಚಾರ ಪೂಜೆ ಅಂತ ಕರಿತೀವಿ. 16 ದೇವಿಗಳನ್ನ ಆವರಣ ಪೂಜೆ ಮಾಡ್ಕೊಳ್ಳಿ. ಒಂದು ತ್ರಿಕೋಣದಲ್ಲಿ ಎಲ್ಲರೂ ಪೇಪರ್ ಪೆನ್ ತಗೊಳ್ಳಿ, ಒಂದು ತ್ರಿಕೋಣ ಹಾಕ್ಕೊಳ್ಳಿ. ಒಂದು ಮೊದಲನೇ ತ್ರಿಕೋಣ, ಕೆಳಭಾಗದಲ್ಲಿ ಇನ್ವರ್ಟೆಡ್ ತ್ರಿಕೋಣ. 2 ತ್ರಿಕೋಣ ಹಾಕೊಂಡಾಗ ಎಷ್ಟಾಯಿತು, ಬರೀ ಒಂದು ನಕ್ಷತ್ರ ಆಯಿತು. ಅಂದರೆ 6 ಮೂಲೆ ನಕ್ಷತ್ರ ಆಗಬೇಕು. 5 ಮೂಲೆ ನಕ್ಷತ್ರ ಆಗಬಾರ್ದು, 6 ಮೂಲೆ ನಕ್ಷತ್ರ ಆಗಬೇಕು. ಮಧ್ಯದಲ್ಲಿ ಒಂದು ಚುಕ್ಕೆ ಇಡಲೇಬೇಕು, ಯಾಕೆಂದರೆ ಲಲಿತಾ ಸ್ವರೂಪ. ಚುಕ್ಕೆ ಇಡದೇ ಇದ್ರೆ ಗಣಪತಿ ಸ್ವರೂಪ. ಅದಕ್ಕೆ ನೀವೇನು ಮಾಡಬೇಕು, ಅಕ್ಕಿ ಹಿಟ್ಟಲ್ಲಿ ಆ ಮಣೆಯ ಮೇಲೆ ಒಂದು ತ್ರಿಕೋಣ ಆಕಾರದಲ್ಲಿರ್ತಕ್ಕಂಥ ಒಂದು ತ್ರಿಕೋಣ ಮೇಲ್ಭಾಗದಲ್ಲಿ, ಒಂದು ತ್ರಿಕೋಣ ಕೆಳಭಾಗದಲ್ಲಿ, ಇನ್ವರ್ಟೆಡ್ ತ್ರಿಕೋಣ ಎರಡೂ ಸೇರಿದಾಗ ಒಂದು ನಕ್ಷತ್ರವಾಯಿತು. ಈ ನಕ್ಷತ್ರದಲ್ಲಿ ಒಂದು ಬಿಂದು ಇಟ್ಟು ಅದರ ಮೇಲೆ ಹತ್ತಿ ಹಣ್ಣು, ತದನಂತರ ತುಂಬೆ ಹೂವನ್ನು ಅದರಿಟ್ಟು ಅರ್ಶಿನ ಕುಂಕುಮದ ಪೂಜೆಯನ್ನು ಮಾಡಬೇಕು. ಇಷ್ಟನ್ನ ಪೂಜೆ ಆದಿತ್ಯ ಮಾಡಿಕೊಂಡು ಪುಸ್ತಕ ಸಿಗತ್ತೆ, ಆದಿತ್ಯ ಹೃದಯ ಅಂತಲೇ ಸಿಗತ್ತೆ. ಆದಿತ್ಯ ಹೃದಯ ಸ್ತೋತ್ರವನ್ನು ನೀವು ಪಠನೆ ಮಾಡ್ಕೋಬೇಕು. ಬೆಳಗಿನ ಜಾವದಲ್ಲಿ ಇವತ್ತಿಂದನೇ ಸ್ಮರಣೆ ಮಾಡ್ಕೋಬೇಕು. ಆ ಬೆಳಗಿನ ಜಾವದಲ್ಲಿ ಇವತ್ತು ಆಗದ ಪಕ್ಷದಲ್ಲಿ ನಾಳೆಯಿಂದ ಸ್ಮರಣೆ ಮಾಡ್ಕೊಳ್ಳಿ. ಆದರೆ ಕಾರ್ಯಕ್ರಮದ ನಂತರ ಇವತ್ತು ಖಂಡಿತವಾಗ್ಲೂ ಸ್ಮರಣೆ ಮಾಡ್ಕೊಳ್ಳಿ. ಆ ಕುಂಕುಮಾರ್ಚನೆ ಮಾಡಿದಾಗ ಷೋಡಶೋಪಚಾರ ಪೂಜೆ ಅಂತಿರುತ್ತೆ. ಆ ಷೋಡಶೋಪಚಾರ ಪೂಜೆ ದೇವಿ ಮಹಿಮೆ ಅದರಲ್ಲಿ ನೋಡ್ಬೋದು.